ಎಲ್ಲ ವಿದ್ಯಾರ್ಥಿಗಳಿಗೂ ಶುಭೋದಯ. ಈ ದಿನ ನಾನು ಪ್ರಥಮ BA ತರಗತಿಯ ಭೂಗೋಳಶಾಸ್ತ್ರ ವಿಷಯದ ಪ್ರಾಕೃತಿಕ ಭೂಗೋಳಶಾಸ್ತ್ರ ಫಿಸಿಕಲ್ ಜಾಗ್ರಫಿ ಎನ್ನುವ ಪತ್ರಿಕೆಯ 19ನೆಯ ಸೆಷನ್ ಅನ್ನು ಪ್ರಾರಂಭಿಸ್ತೀನಿ. ಇದು ಪ್ರಥಮ ಸೆಮಿಸ್ಟರ್ ತರಗತಿಗೆ ಇರುವಂಥದ್ದು. ನನ್ನ ಹೆಸರು ಡಾಕ್ಟರ್ ಮಂಜುನಾಥ ಸಿ, ಸಹಾಯಕ ಪ್ರಾಧ್ಯಾಪಕರು, ಭೂಗೋಳಶಾಸ್ತ್ರ ವಿಭಾಗ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಸೆಷನ್ನಲ್ಲಿ ಹಿಮನದಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ, ಹಿಮನದಿ ನಗ್ನೀಕರಣ ಕರ್ತೃವಾಗಿ ಎಲ್ಲೆಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅದರ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಹಿಮನದಿಯ ವಿಧಗಳನ್ನು ತಿಳ್ಕೊಂಡ್ವಿ. ಈ ಒಂದು ತರಗತಿಯಲ್ಲಿ ನಗ್ನೀಕರಣ ಕರ್ತೃವಾಗಿ ಹಿಮನದಿ ನಿರ್ವಹಿಸುವಂತಹ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಗ್ಲೇಷಿಯರ್ ಇಸ್ ಅನ್ ಏಜೆಂಟ್ ಆಫ್ ಡಿನೋಡೇಷನ್, ಇದರ ಬಗ್ಗೆ ಏನು ಬರುತ್ತೆ ಅಂತೇಳಿ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ಹಿಮನದಿ ನಿರ್ವಹಿಸುವಂತಹ ಕಾರ್ಯಗಳನ್ನು ನಾವು ಗಮನಿಸಬಹುದಾದರೆ, ಬೇರೆ ಇರುವಂತಹ ನಗ್ನೀಕರಣದ ಕರ್ತೃಗಳಂತೆಯೇ ಇದು ಸಹ ಸವೆತ, ದ ವರ್ಕ್ ಆಫ್ ಎರೋಷನ್, ಸವೆತದ ಕಾರ್ಯ. ಭೂಮೇಲ್ಮೈಯನ್ನ ಸವೆಸುವಂತಹ ಕಾರ್ಯಾಚರಣೆಯನ್ನು ನಡೆಸತಕ್ಕಂಥದ್ದಾಗುತ್ತೆ. ಎತ್ತರವಾದ ಪರ್ವತ ಭಾಗಗಳಿಂದ ಇಳಿದು ಬರುವಂತಹ ಹಿಮನದಿ ತಾನು ಚಲಿಸುವ ಮಾರ್ಗದಲ್ಲಿ ಸವೆತವನ್ನು ಉಂಟು ಮಾಡುತ್ತೆ. ಆ ಸವೆತದ ಕಾರ್ಯವನ್ನು ನಾವು ನೋಡಬಹುದು. ಸವೆಸಿದಂತಹ ವಸ್ತುಗಳನ್ನ ತನ್ನ ಜೊತೆಯಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸುತ್ತೆ. ಅದನ್ನು ಸಾಗಾಣಿಕೆ ಅಂತ ಕರಿತೀವಿ, ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಕೊನೆಗೆ ಹಿಮ ಕರಗಿ ನೀರಾಗಿ ಅಲ್ಲಿ ತನ್ನ ಜೊತೆಯಲ್ಲಿ ತಂದಿರತಕ್ಕಂಥ ವಸ್ತುಗಳನ್ನು ಬಿಟ್ಟು ಹೋಗುತ್ತೆ. ಆಗ ನಿರ್ಮಾಣಗೊಳ್ತಕ್ಕಂಥದ್ದೇ ಸಂಚಯನ. ಈ ರೀತಿ ಪ್ರಮುಖವಾಗಿ 3 ಕಾರ್ಯಗಳನ್ನು ಹಿಮನದಿ ಪರ್ವತದ ಭಾಗಗಳಲ್ಲಿ ನಿರ್ವಹಿಸುತ್ತೆ. ಸವೆತದ ಕಾರ್ಯಗಳು ಯಾವ ರೀತಿಯಲ್ಲಿ ಕಂಡುಬರುತ್ತೆ ಅಂದರೆ, ಎರೋಷನಲ್ ವರ್ಕ್ ಆಫ್ ಎ ಗ್ಲೇಷಿಯರ್, ಹಿಮನದಿಯ ಸವೆತದ ಕಾರ್ಯಗಳು. The glacier picks a lot of rock debris when it is moved over the rock surface. ಮೇಲ್ಭಾಗದಲ್ಲಿ ತಾನು ಚಲಿಸುವ ಮಾರ್ಗದಲ್ಲಿ ಅದು ಹಲವಾರು ಕಣಗಳನ್ನ, ವಸ್ತುಗಳನ್ನ ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತೆ. ಈ ಶಿಲಾಚೂರುಗಳು ಆಗಿರ್ತಕ್ಕಂಥದ್ದು. ಇಟ್ ಎರೋಡ್ ದ ವ್ಯಾಲಿ ಬೈ ಪ್ಲಕಿಂಗ್, ಕೀಳುವಿಕೆ ಆಧಾರದ ಮೇಲೆ, ರಬ್ಬಿಂಗ್, ಉಜ್ಜುವಿಕೆ ಆಧಾರದ ಮೇಲೆ, ಮತ್ತು ಸ್ಕರ್ವಿಂಗ್ ಅಂದ್ರೆ ಘರ್ಷಣೆ ಆಧಾರದ ಮೇಲೆ, ಅಟ್ರಿಷನ್, ಅಬರ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಅದರ ಆಧಾರದ ಮೇಲೆ ಭೂಮಿಯ ಮೇಲ್ಭಾಗದ ಈ ಪರ್ವತದ ಭಾಗಗಳಲ್ಲಿ ಹಿಮನದಿ ತನ್ನ ಕಾರ್ಯಾಚರಣೆಯನ್ನು ನಡೆಸಿ ಸವೆತವನ್ನು ಉಂಟು ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಸ್ಯಾಂಡ್ ಗ್ರಾವೆಲ್ಸ್, ಮರಳಿನ ಕಣಗಳು, ಚೂರುಗಳು, ಪೀಸಸ್ ಆಫ್ ರಾಕ್ಸ್ ಅಂದ್ರೆ ಶಿಲೆಗಳ ಚೂರುಗಳು, ಅವುಗಳು ಅತಿ ಮುಂಚಿನಿರ್ತವೆ. ಅಂಟಿಕೊಂಡಿರ್ತಕ್ಕಂಥ ಹಿಮದ ಜೊತೆ ಅವುಗಳು ಆ ಒಂದು ವೆಪನ್ ಆಗಿ ಕೆಲಸವನ್ನು ಮಾಡ್ತವೆ. ರಾಕ್ಸ್ ಹ್ಯಾವ್ ಎ ಪವರ್ಫುಲ್ ಅಬ್ರೇಸಿವ್ ಎಫೆಕ್ಟ್ ಲೈಕ್ ದ ಎಫೆಕ್ಟ್ ಆಫ್ ಎ ಸ್ಯಾಂಡ್ ಪೇಪರ್ ಆರ್ ಎ ಫರ್ನಿಚರ್. ನೋಡಿ ಯಾವ ರೀತಿ ಹೇಳ್ತಿದೀವಿ ಅಂದ್ರೆ, ಮರ ಕೆಲಸದಲ್ಲಿ ಪೀಠೋಪಕರಣಗಳನ್ನ ಮಾಡುವಾಗ ಸ್ಯಾಂಡ್ ಪೇಪರ್ ಯಾವ ರೀತಿಯಲ್ಲಿ ಉಜ್ಜಲಿಕ್ಕೆ ಬಳಸ್ತಾರೋ ಅದೇ ರೀತಿ ಹಿಮ ತನ್ನಲ್ಲಿರ್ತಕ್ಕಂಥ ಶಿಲೆಗಳನ್ನ ಉಜ್ಜಿ ಭೂಮಿಯ ಮೇಲ್ಭಾಗವನ್ನು ಸವೆತಕ್ಕೆ ಈಡು ಮಾಡುತ್ತೆ. ಡಸ್ಟ್ವೆಲ್ ಅಂದ್ರೆ ಲಾಕ್ ಫ್ಲೋರ್, ರಾಕ್ದು ಇರ್ತಕ್ಕಂಥ ಆ ಒಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಕಣಗಳನ್ನ ಮತ್ತು ಅದು ಚೂರುಗಳನ್ನ ಉಂಟು ಮಾಡ್ತಕ್ಕಂಥದ್ದು ಈ ಒಂದು ಸವೆತದ ಕಾರ್ಯದಲ್ಲಿ ನಿರ್ವಹಿಸಲ್ಪಡುತ್ತೆ. ಪ್ರಮುಖವಾಗಿ ಈ ಸವೆತದ ಕಾರ್ಯದಿಂದ ಹಿಮನದಿಯ ಪ್ರದೇಶದಲ್ಲಿ, ಎತ್ತರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಹೊಸದಾದಂತಹ ಭೂ ಆಕೃತಿಗಳು ಸೃಷ್ಟಿಯಾಗ್ತವೆ ಅನ್ನೋದನ್ನ ನೋಡ್ತಾ ಬಂದ್ರೆ, ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸರ್ಕ್ ಅಂತ ಕರಿತೀವಿ, ಹಿಮಗಾರ. A cirque is a deep armchair shaped
ಹೋಲ್ ಫಾರ್ಮ್ ಬೈ ದಿ ಎರೋಜನ್ ವರ್ಕ್ ಆಫ್ ದ ಸ್ನೋ. ಅದು ಏನಿರ್ತಂದ್ರೆ ಕೂತ್ಕೊಳ್ಳಿಕ್ಕೆ ನಾವು ಚೇರ್ ಆಕಾರದಲ್ಲಿ ಇರ್ತಕ್ಕಂಥದ್ದು, ಪೀಠದ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಲಕ್ಷಣವನ್ನು ನಾವು ಕಾಣ್ಬೋದು. ನೋಡಿ, ಇಲ್ಲಿ ಕಾಣ್ತಾ ಇದ್ದಾರೆ ವಿದ್ಯಾರ್ಥಿಗಳೇ, ಇದನ್ನ ಗಮನಿಸ್ತಾ ಹೋಗ್ಬೋದು. ಆರಾಮ್ ಚೇರ್ ಆಕಾರದಲ್ಲಿ ಇರ್ತಕ್ಕಂಥದ್ದು. ಸರ್ಕಿಸ್ ಅದು ಎಲ್ಲೆಲ್ಲಿ ಕಂಡು ಬರುತ್ತೆ? ಹಿಮಗಾರ ಅಂದರೆ ಆಲ್ಪ್ಸ್ ಪರ್ವತಗಳ ಭಾಗಗಳಲ್ಲಿ ಅದನ್ನ ಸರ್ಕ್ ಅಂತ ಕರೀತಾರೆ. ಕೋರಿಸ್ ಇನ್ ಸ್ಕಾಟ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್ ಭಾಗದಲ್ಲಿ ಕೋರಿಸ್ ಅಂತ ಕರೀತಾರೆ. ಕೆರೆನ್ ಅಂಡ್ ಕಾರ್ ಇನ್ ಜರ್ಮನಿ, ಜರ್ಮನಿಯಲ್ಲಿ ಕೆರೆನ್ ಅಂಡ್ ಕಾರ್ ಅಂತ ಕರೀತಾರೆ. ಸ್ಕ್ಯಾಂಡಿನೇವಿಯಾದಲ್ಲಿ ಕೆಸೆಲ್ ಅಂತ ಕರೀತಾರೆ. ವೇಲ್ಸ್ ಅಲ್ಲಿ ಸ್ವಿಮ್ಸ್ ಅಂತೇಳಿ ಕರೀಲಾಗುತ್ತೆ. ಅಂದ್ರೆ ಈ ಒಂದು ಹಿಮಗಾರಗಳನ್ನ ಈ ರೀತಿ ಕರೆಯಲಾಗುತ್ತೆ. ನೋಡ್ಲಿಕ್ಕೆ ಆರಾಮ್ ಕುರ್ಚಿಯ ರೀತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಮೊದಲ ಒಂದು ಟೋಪೋಗ್ರಫಿ. ಎರಡನೇದಾಗಿ ಕಂಡು ಬರ್ತಕ್ಕಂಥದ್ದು ಸವೆತದ ಕಾರಣದಿಂದ ಹ್ಯಾರೆಟ್ ಅಥವಾ ಕೂನ್ ರಿಡ್ಜ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ, ನೀವು ಗಮನಿಸಬಹುದು, ಪರ್ವತ ಕಟಕ ಅಂತ ಕರಿತೀವಿ. ಹಿಮನದಿಯ ಸವೆತದ ಕಾರಣದಿಂದ ಉಂಟಾಗ್ತಕ್ಕಂಥ ಒಂದು ಭೂ ಸ್ವರೂಪ. ದ ಎಡ್ಜ್ ಇನ್ ಬಿಟ್ವೀನ್ ಟೂ ಸರ್ಕ್ ಇಸ್ ನೌನ್ ಆಸ್ ಎಡ್. ಅಂದ್ರೆ ಈ ಹಿಮಗಾರದ ಎರಡು ಅಂಚುಗಳನ್ನು ಸೇರಿದ್ರೆ ಈ ರೀತಿಯ ಲಕ್ಷಣ ಕಾಣ್ತೀವಿ. ಹಾರಿಜಾಂಟಲಿ ಅರೇಂಜ್ಡ್ ಎಡ್ಜಸ್ ಆರ್ ನೌನ್ ಆಸ್ ಕೂನ್ ರಿಡ್ಜ್. ಸ್ಪ್ರೈಡಿಂಗ್ ರಿಂಗ್ ಇನ್ ಬ್ರಿಟನ್. ನೋಡಿ, ಅಲ್ಲಿ ನಾವು ಕಾಣ್ತಿರೋದು ಸ್ಪ್ರೈಡಿಂಗ್, ಆ ಒಂದು ಸ್ಪ್ರೈಡಿಂಗ್ ಅನ್ನುವಂಥ ಬ್ರಿಟನ್ ಆ ಭಾಗದಲ್ಲಿ ಕಾಣ್ತಾ ಹೋಗ್ತೀವಿ. ಅದು ಈ ಒಂದು ಏಟಂತ ಪರ್ವತ ಕಟಕ ಅಂತ ಕರಿತೀವಿ. ಎರಡನೇ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಗಿರಿಶೃಂಗ. ಗಿರಿಶೃಂಗ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ನಿತ್ಯ ಭಾಗ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದಿಲ್ಲ, ನಿತ್ಯ ಭಾಗ, ಇದನ್ನು ಗಮನಿಸ್ತಾ ಹೋಗ್ತೀವಿ. ದ ಸರ್ಕ್ ಈಸ್ ಎರೋಡೆಡ್ edwards also when several circuits eroded concentrically spreading outwards one another toward a common height, they produce a arm-shaped relief. ಅದನ್ನ ನೌಟಕ್ಸ್ ಅಂತ ಕರಿತೀವಿ. ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಮ್ಯಾಥಾನ್ ಅನ್ನುವಂತಹ ಪ್ರದೇಶದಲ್ಲಿ ಈ ರೀತಿಯ ಒಂದು ಆಕೃತಿಯನ್ನು ಕಾಣಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಗಿರಿಶೃಂಗ ಅಂದ್ರೆ ಇರುವಂತಹ ಪರ್ವತದ ನಿತ್ಯ ಭಾಗ. ಅದು ಹಿಮಕುಡಿ ಅಥವಾ ಹಿಮಗಾರಗಳಿಂದ ಸಯಲ್ಪಟ್ಟು ಅದು ನಿರ್ಮಾಣವಾಗುತ್ತೆ. ಅಂಚು ಚೂಪಾಗಿರ್ತಕ್ಕಂಥ ಆಕೃತಿ. ಸೊ ನಾವು ಇದನ್ನ ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಇದು ಸಹ ಹಿಮನದಿಯ ಸವೆತದ ಕಾರಣದಿಂದ ನಿರ್ಮಾಣವಾಗತಕ್ಕಂಥ ಒಂದು ಭೂ ಸ್ವರೂಪ. ಅದೇ ರೀತಿ ಶಿಲಾ ಸೋಪಾನಗಳು ಅಂತ ಕರಿತೀವಿ. ರಾಕ್ ಸ್ಟೆಪ್ಸ್ ಆರ್ ಬ್ಯಾಸನ್ ಅಂತ ಹೇಳಿ ಕರಿತೀವಿ. The places where a tributaries glacier join main glacier, the opposite wall is cut in steep. ನೋಡಿ, ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ತಾ ಇರಬಹುದು, ಇಲ್ಲಿ ಹರಿತಕ್ಕಂಥ ಮೊದಲ ಏನು ಹಿಮನದಿ ಇದೆ, ಅದಕ್ಕೆ ಹಲವಾರು ಹಿಮನದಿಗಳು ಬಂದು ಈ ರಿಡ್ಜಲ್ಲಿ ಬಂದು ಸೇರ್ಕೊಳ್ತಾ ಇರ್ತವೆ. ಅವುಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಶಿಲಾ ಸೋಪಾನಗಳನ್ನು ಕಾಣಬಹುದು. ಸೋಪಾನ ಅಂದ್ರೆ ಮೆಟ್ಟಿಲುಗಳ ರೂಪದಲ್ಲಿ ಕಾಣ್ತಕ್ಕಂಥದ್ದು. ಇದು ಒಂದು ಆಕೃತಿ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಹಿಮನದಿಗೆ ಈ ಒಂದು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಹಿಮನದಿಗಳು ಬಂದು ಸೇರ್ಕೊಳ್ತಕ್ಕಂಥ ಸ್ಥಳಗಳಾಗುತ್ತೆ. ಅದೇ ರೀತಿ ಕಾಲ್ ಅಥವಾ ಪರ್ವತ ಮಾರ್ಗ ಅಂತ ಕರಿತೀವಿ. ಅದನ್ನ ಎ ಕಾಲ್ ಇಸ್ ದ ಲೋವರ್ ಪಾಯಿಂಟ್ ಆಫ್ ಎ ಮೌಂಟನ್ ರಿಡ್ಜ್ ಬಿಟ್ವೀನ್ ಟೂ ಪೀಕ್ಸ್. ಎರಡು ಪರ್ವತಗಳ ಒಂದು ಮಧ್ಯಭಾಗ ಚಿಕ್ಕದಾಗಿರ್ತಕ್ಕಂಥದ್ದು ಏನಿದೆ ಅದನ್ನ ನಾವು ಕಾಲ್ ಅಂತ ಕರಿತೀವಿ. ಇಟ್ ಮೇ ಆಲ್ಸೋ ಬಿ ಕಾಲ್ಡ್ ಎಸ್ ಎ ಗ್ಯಾಪ್. ಅಂದ್ರೆ ನಾವು ಕಣಿವೆಗಳು ಅಂತ ಕರಿತೀವಲ್ಲ, ಅದಕ್ಕೆ ಬರ್ತಕ್ಕಂಥದ್ದು. ಪರ್ಟಿಕ್ಯುಲರ್ಲಿ ರಗ್ಡ್ ಅಂಡ್ ಫಾರ್ಬಿಡಿಂಗ್ ಕಾಲ್ಸ್ ಇನ್ ದಿ ಟೆರೆನ್ ಆರ್ ಯೂಶುವಲಿ ರೆಫರ್ಸ್ ಟು ಎಸ್ ಎ ನಾಚ್. ನಾಚ್ ಅಂದ್ರೆ ಬೇರೆಲ್ಲ ತುಂಬಾ ರಗ್ಡಾಗಿ ಅಂದ್ರೆ ಕಠಿಣವಾಗಿರ್ತಕ್ಕಂಥ ಅಸ್ಪಷ್ಟ ಆಕಾರವನ್ನು ಹೊಂದಿರತಕ್ಕಂಥ ಮೇಲ್ಮೈ ಇದೆಯಲ್ಲ, ಅವುಗಳಲ್ಲಿ ಈ ರೀತಿಯ ಲಕ್ಷಣವನ್ನು ನಾವು ಕಾಣ್ತೀವಿ. ದೇ ಆರ್ ಜನರಲಿ ಅನ್ಸ್ಟೇಬಲ್ ಆಸ್ ಮೌಂಟೇನ್ ಪಾಸ್. ನಾವು ಅದನ್ನ ಹೇಳ್ತೀವಿ ಪರ್ವತ ಕಣಿವೆ ಅಂತ. ಅಂದ್ರೆ ನಾವೆಲ್ಲಾದ್ರೂ ಎರಡು ಪರ್ವತಗಳ ಮಧ್ಯಭಾಗದಲ್ಲಿ ಹಾದು ಹೋಗ್ಬೇಕು ಅಂದಾಗ ಆ ಮಾರ್ಗವನ್ನು ನೋಡ್ತೀವಿ, ಅದನ್ನೇ ಮೌಂಟೇನ್ ಪಾಸ್ ಅಂತ ಕರಿತೀವಿ. ಉದಾಹರಣೆಗೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಹಿಮಾಲಯ ಪರ್ವತ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಸ್ಪಿಟಿ ಕಣಿವೆಗಳು, ಕುಲ್ಲು ಕಣಿವೆಗಳಲ್ಲಿ ಇರ್ತಕ್ಕಂಥದ್ದು, ಸಿಕ್ಕಿಂನ ಭಾಗದಲ್ಲಿ ಇರ್ತಕ್ಕಂಥದ್ದು ಕೆಲವು ಪರ್ವತ ಕಣಿವೆಗಳು. ಅದೇ ರೀತಿ ಕರ್ನಾಟಕದಲ್ಲಿ ನೋಡೋದಾದ್ರೆ ನಾವು ಶಿರಾಡಿ ಘಾಟ್ ಅಥವಾ ಚಾರ್ಮಡಿ ಘಾಟ್ ಪಾಸ್ ಅನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇವೆಲ್ಲವೂ ಪರ್ವತಗಳ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಕಣಿವೆಗಳು. ಬಟ್ ಆರ್ ಅಕೇಶನಲಿ ಕ್ರಾಸ್ಡ್ ಬೈ ಮ್ಯೂಲ್ ಟ್ರ್ಯಾಕ್ಸ್ ಆರ್ ಕ್ಲೈಂಬರ್ಸ್ ರೋಡ್ಸ್. ನಾವು ಯಾವಾಗಲೂ ಎಲ್ಲಿ ಬಳಸ್ತೀವಿ ಅಂತಂದ್ರೆ ಈ ಹತ್ತತಕ್ಕಂಥವ್ರು ಅಥವಾ ಪರ್ವತ
ಪರ್ವತವನ್ನು ಏರ್ತಕ್ಕಂಥ ಶಿಖರಾಗ್ರಗಳಿದಾರಲ್ಲ ಅವರು ಇವುಗಳನ್ನ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು ಸವೆತದ ಆಕಾರ. ಅದೇ ರೀತಿ ಯು ಆಕಾರದ ಕಣಿವೆ. ಯು ಆಕಾರದ ಕಣಿವೆ ಇಂಗ್ಲಿಷ್ ಅಕ್ಷರದ ಯು ಆಕಾರದಲ್ಲಿ ಕಂಡು ಬರುತ್ತೆ. ನದಿ ಆಳ ಕೊರೆತವನ್ನು ಉಂಟು ಮಾಡಿದ್ರೆ ಹಿಮ ನದಿ ಅಗಲ ಕೊರೆತವನ್ನು ಉಂಟು ಮಾಡುತ್ತೆ. ಇಟ್ ಇಸ್ ದ ಮೋಸ್ಟ್ ಟಿಪಿಕಲ್ ಫೀಚರ್ಸ್ ಇನ್ ದ ಗ್ಲೇಷಿಯೇಟೆಡ್ ರೀಜನ್. The valley is bowed with fast surfaced with, it means flat surfaced with steep sides representing the English letter U. It is known as U-shaped valley. ಅಗಲ ಕೊರೆತವನ್ನ ಜಾಸ್ತಿ ಮಾಡಿ ಆಳ ಕೊರೆತ ಕಡಿಮೆ ಇರುತ್ತೆ. ಇದು ಇಂಗ್ಲಿಷ್ ಅಕ್ಷರದ ಯು ಆಕಾರದಲ್ಲಿ ಕಂಡು ಬರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಗಮನಿಸ್ತಾ ಹೋಗ್ಬೋದು ಈ ಒಂದು ಟೋಪೋಗ್ರಫಿ ಏನ್ ಕಾಣ್ತಾ ಇದೆ, ಇದು ಯು ಆಕಾರದ ಒಂದು ಲಕ್ಷಣ ಕಾಣುತ್ತೆ. ಇದನ್ನ ನಾವು ಯು ಆಕಾರದ ಕಣಿವೆ ಅಂತ ಕರಿತೀವಿ. ಇದು ಸಹ ಹಿಮ ನದಿಯ ಸವೆತದ ಕಾರ್ಯದಿಂದ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಮತ್ತೊಂದು ಭೂ ಸ್ವರೂಪ ಅಂದ್ರೆ ಹ್ಯಾಂಗಿಂಗ್ ವ್ಯಾಲಿ, ತೂಗು ಕಣಿವೆ. ಅಂದ್ರೆ ಜೋತ್ ಹಾಕಿದ ರೀತಿಯಲ್ಲಿ, ತೂಗಾಕಿದ ರೀತಿಯಲ್ಲಿ ಕಂಡು ಬರುತ್ತೆ. ಅದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ದ ಹ್ಯಾಂಗಿಂಗ್ ವ್ಯಾಲಿ ಆರ್ ಫಾರ್ಮ್ಡ್ ಅಟ್ ದಿ confluence of a tributary glacier with the main glacier. ಅಂದರೆ ಪ್ರಮುಖವಾಗಿರ್ತಕ್ಕಂಥ ಹಿಮ ನದಿಗೆ ಉಪ ಹಿಮ ನದಿ ಬಂದು ಸೇರುವಂತಹ ಸ್ಥಳ, ಸಂಗಮ ಸ್ಥಳ ಏನಿದೆ ಅದು ನೋಡ್ಲಿಕ್ಕೆ ಜೋತ್ ಹಾಕಂಗಿರುತ್ತೆ. ಅದನ್ನ ಹ್ಯಾಂಗಿಂಗ್ ವ್ಯಾಲಿ ಅಥವಾ ತೂಗು ಕಣಿವೆ ಅಂತ ಕರೀತಾರೆ. ಸೊ ದ ಟ್ರಿಬ್ಯೂಟರಿ ಅಪಿಯರ್ಸ್ ಟು ಬಿ ಹ್ಯಾಂಗಿಂಗ್ ಟು ದಿ ಮೇನ್ ರಿವರ್ ಅಟ್ ದಿ ಸೈಟ್ ಆಫ್ ಇಟ್ಸ್ ಕನ್ಫ್ಲುಯೆನ್ಸ್. ಸಂಗಮ ಸೇರುವಂತಹ ಸ್ಥಳದಲ್ಲಿ ಈ ರೀತಿಯ ಲಕ್ಷಣಗಳನ್ನ ಕಾಣಬಹುದು. ಅದೇ ರೀತಿ ಹಿಮ ನದಿಯ ಒಂದು ಸವೆತದ ಕಾರ್ಯದಿಂದ ಉಂಟಾಗ್ತಕ್ಕಂಥ ಭೂ ಸ್ವರೂಪಗಳಲ್ಲಿ ನಾವು ಗಮನಿಸೋದಾದ್ರೆ ರಾಚಿ ಮೌಂಟೇನ್ ಆರ್ ಶೀಪ್ ರಾಕ್, ಇದನ್ನ ಮೇಷಶಿಲೆ ಅಂತ ಕರಿತೀವಿ. ಅಂದರೆ ಯಾವ ರೀತಿ ಕಾಣ್ತಂದ್ರೆ ಎ ಗ್ಲೇಷಿಯರ್ ಡಸ್ ನಾಟ್ ಅವಾಯ್ಡ್ ಎನಿ outcrops like cliff in its way. It flows over them. In course of time, the slope in which ice moved become gentle and the other side remains steeper. ನೋಡಿ ಹೇಗಿರುತ್ತೆ ಅಂದ್ರೆ ಹಿಮ ನದಿಯ ನೋಡಿ ಇಲ್ಲಿ ಮೊದಲ ಚಿತ್ರದಲ್ಲಿ ಕಾಣ್ತಾ ಇದೆ ಡೈರೆಕ್ಷನ್ ಆಫ್ ಐಸ್ ಯಾವ ರೀತಿ ಇದೆ, ದಿಕ್ಕು ಅದು ನೋಡಿದ್ರೆ ಇದು ನೋಡ್ಲಿಕ್ಕೆ ವಿಸ್ತಾರವಾಗಿರ್ತಕ್ಕಂಥ ಈ ಒಂದು ಭಾಗದಲ್ಲಿ ಬಂಡೆ ಮೇಲೆ ಬರ್ಬೇಕಾದ್ರೆ ಅದು ಚಲಿಸುವ ದಿಕ್ಕು ಏನಿದೆ ಆ ಕಡೆಯಿಂದ ಅದು ಸವೆತಕ್ಕೀಡಾಗಿ ನೈಸ್ ಆಗಿರುತ್ತೆ, ಸ್ಲೋಪ್ ಇರುತ್ತೆ. ಅದು ಜೆಂಟ್ಲಿ ಸ್ಲೋಪ್, ಇಳಿಜಾರು ನಿಧಾನವಾಗಿ ಇರುತ್ತೆ, ಬಳಿದಾದ ಇಳಿಜಾರನ್ನ ಕಾಣುತ್ತೆ. ಅದರ ವಿರುದ್ಧ ಭಾಗ ಕಡಿದಾದ ಇಳಿಜಾರನ್ನ ಕಾಣುತ್ತೆ. ಇದು ಸ್ಟೀಪ್ ಸ್ಲೋಪ್ ಅಂತ ಕರಿತೀವಿ. ಈ ರೀತಿಯ ಒಂದು ಆಕಾರದ ಶಿಲೆಗಳು ಸಾಮಾನ್ಯವಾಗಿ ಹಿಮ ನದಿಯ ಪ್ರದೇಶದಲ್ಲಿ ಕಂಡುಬರ್ತವೆ. ಅವುಗಳನ್ನ ಮೇಷಶಿಲೆಗಳು ಅಂತ ಕರಿತೀವಿ. ಇದನ್ನ ಸಾಮಾನ್ಯವಾಗಿ ಪರ್ವತಗಳ ಭಾಗಗಳಲ್ಲಿ ಕಾಣಬಹುದು. ಇದು ಸಹ ಸವೆತದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಆಕೃತಿ. ಅದೇ ರೀತಿ ಹಿಮ ನದಿಯ ಸವೆತದಿಂದ ಕ್ರ್ಯಾಗ್ ಅಂಡ್ ಟೈಲ್ ಅನ್ನುವಂಥದ್ದು ಅಂದ್ರೆ ಕುರಿ ಮಂದೆಯ ಬಾಲದ ರೀತಿಯಲ್ಲಿ ಕಂಡು ಬರ್ತಕ್ಕಂಥ ಶಿಲೆಗಳನ್ನ ಕಾಣ್ತೀವಿ. These knolls with a cray and tail appears like a sheep from a distance. So they are also called sheep rocks. ಕುರಿ ಹಿಂಡು ಅಥವಾ ಕುರಿಗಳ ಮಂದೆ ಅಂತ ಕರಿತೀವಲ್ಲ, ಅವುಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಸವೆದಿರ್ತಕ್ಕಂಥ ಈ ಸವೆತದ ಕಾರಣದಿಂದ ಇರ್ತಕ್ಕಂಥ ಶಿಲೆಗಳು ಅಲ್ಲಲ್ಲಿ ಚೂಪ್ ಚೂಪಾಗಿ ಅವುಗಳು ಕಾಣ್ತವೆ. ದೂರದಿಂದ ನೋಡಿದ್ರೆ ಅವುಗಳು ಕುರಿಗಳ ಮಂದೆ ಅಂತ ಕಾಣ್ತವೆ. ಹಾಗಾಗಿ ಇದನ್ನ ಕುರಿಯ ಮಂದೆ ಮತ್ತು ಅದರ ಬಾಲ ಅಂತೇಳಿ ಕರೆಯಲಾಗುತ್ತೆ. ಅದೇ ರೀತಿ ಹಿಮ ನದಿಯ ಸವೆತದ ಕಾರ್ಯದಿಂದ ಉಂಟಾಗ್ತಕ್ಕಂಥ ಭೂ ಸ್ವರೂಪಗಳಲ್ಲಿ ಫಿಯರ್ಡ್ ಕೋಸ್ಟ್, ಫಿಯರ್ಡ್ ತೀರ ಅಂತ ಕರಿತೀವಿ. ದೀಸ್ ಆರ್ ದಿ ಸ್ಟೀಪ್ ಸಬ್ಮರ್ಜ್ಡ್ elongated valleys most common in the Norwegian coast. ನಾರ್ವೆ ತೀರದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಹಿಮ ನದಿಗಳು ಹರಿಯುವ ಭಾಗಗಳು, ಪರ್ವತ ಭಾಗಗಳ ಒಂದು ಅಂಚು ಏನಾದ್ರೂ ಸಮುದ್ರ ಅಥವಾ ಸಾಗರದ ಭಾಗದಲ್ಲಿ ಕಂಡು ಬಂದ್ರೆ ಅದು ಚಾಚ್ಕೊಂಡಿರ್ತಕ್ಕಂಥದ್ದು ಸವೆದು ಅದು ನೋಡ್ಲಿಕ್ಕೆ
ತೀರದ ಆಕಾರದಲ್ಲಿ ಕಟ್ತಾ ಅದನ್ನ ಪಿಯರ್ಡ್ ತೀರ ಅಂತ ಕರೀತಕ್ಕಂಥದ್ದು. ಇದು ಸಹ ಪ್ರಮುಖವಾಗಿ ಒಂದು ಸವೆತದ ಕಾರ್ಯದಿಂದ ಉಂಟಾಗ್ತಕ್ಕಂಥದ್ದು. ದ ಫಾರ್ಮರ್ river valleys are deepened and widened by the glacier. Later they were submerged to form part of coastline. ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಸ್ಕಾಟ್ಲ್ಯಾಂಡ್ ಈ ಭಾಗಗಳಲ್ಲಿ ಇರ್ತಕ್ಕಂಥ ಈ ನದಿಯ ಅಂಚುಗಳಲ್ಲಿ ಬಂದಾಗ ಹಿಮ ನದಿ ಅಗಲವಾಗಿ ಕೊರೆತವನ್ನು ಉಂಟು ಮಾಡಿ ಈ ಆಕೃತಿಗಳನ್ನು ಕಾಣಬಹುದು ಪ್ರಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಹಿಮ ನದಿಯ ಕೊರೆತದಿಂದ ಉಂಟಾಗ್ತಕ್ಕಂಥ ಮತ್ತೊಂದು ಭೂ ಸ್ವರೂಪ ಅಂದ್ರೆ ಹಿಮ ನದಿ ಕೊರೆತದ ಕಣಿವೆ ಅಂತ ಕರಿತಾ ಇರ್ತೀವಿ. ಗ್ಲೇಷಿಯೇಟೆಡ್ ಟ್ರಫ್ ವ್ಯಾಲೀಸ್ ಅಂತೇಳಿ. ಗ್ಲೇಷಿಯೇಟ್ ಆಫ್ ವ್ಯಾಲಿ ಅಂದ್ರೆ ಗ್ಲೇಷಿಯೇಟ್ ಆಫ್ ಆರ್ ಗ್ಲೇಷಿಯೇಟೆಡ್ ವ್ಯಾಲಿ ಆರ್ ಲಾಂಗ್ ಯು ಶೇಪ್ಡ್ ವ್ಯಾಲೀಸ್ ದಟ್ ವರ್ curved out by glacier that have since receded or disappeared. ಕೆಲವು ಸಲ ಹಿಮ ನದಿಯ ಒಂದು ಭಾಗದಲ್ಲಿ ಯುವಾಕದ ಕಣಿವೆಗಳು ಅಥವಾ ಅದರ ಕಣಿವೆ ಪಾತ್ರಗಳು ಕಂಡು ಬಂದರೆ ಕಾಲಾನಂತರದಲ್ಲಿ ಅವುಗಳು ಕಾಣದೇ ಇರಬಹುದು. ಅವುಗಳ ಕಾರಣ ಈ ತರ ಕಾರ್ಯಚಟುವಟಿಕೆಗಳು ನಡೀತಾ ಹೋಗ್ತವೆ. ಟ್ರಫ್ ಟೆಂಡ್ ಟು ಹ್ಯಾವ್ ಫ್ಲಾಟ್ ವ್ಯಾಲಿ, ಫ್ಲೋಸ್ ಆರ್ ಸ್ಟೀಪ್, ಸ್ಟ್ರೈಟ್ ಸೈಡ್ಸ್, ಗ್ಲೇಷಿಯೇಟೆಡ್ ಸ್ಟೀಪ್, rock steep, ribbon lake, paternoster lakes. These are the important features which are located in the regions of glacier. ಅದೇ ರೀತಿ truncated spur ಅಂತ ಕರಿತೀವಿ. It is a spur which originally extended into valley and was partly removed or truncated by the glacier moving down the valley. ನೋಡಿ, ಹಿಮ ನದಿ ತಾನು ಹರಿಯುವ ಭಾಗದಲ್ಲಿ ಕೊರೆತವನ್ನ ಉಂಟು ಮಾಡಿ ಅದು ಅಗಲವಾಗುತ್ತೆ, ಸಮಮಟ್ಟಕ್ಕೆ ಬರ್ತಕ್ಕಂಥದ್ದು ಸೃಷ್ಟಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದನ್ನ ನಾವು ಟ್ರಂಕೆಟ್ ಸ್ಪರ್ ಅಂತ ಕರಿತೀವಿ. ಸ್ಪರ್ ಅಂದ್ರೆ ಮುಂಚಾಚು ಅನ್ನೋದು ಮುಂದೆ ಚಾಚ್ಕೊಂಡಿರ್ತಕ್ಕಂಥ ಕಾಣ್ತೀವಿ. ಇವುಗಳು ಸವೆತದ ಭೂ ಸ್ವರೂಪಗಳನ್ನು ನಾವು ಕಾಣ್ಬೋದು. ಇದರ ಜೊತೆಗೆ ಹಿಮ ನದಿ ತಾನು ಸವೆಸಿದಂತ ವಸ್ತುಗಳನ್ನ ತನ್ನ ಜೊತೆಯಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸ್ತಾ ಹೋಗುತ್ತೆ. ಅದನ್ನ ನಾವು ಸಾಗಾಣಿಕೆ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಆಫ್ ಎ ಗ್ಲೇಷಿಯರ್ ಅಂದ್ರೆ ತನ್ನ ವಸ್ತುಗಳನ್ನ ತನ್ನ ಜೊತೆಲಿ ಸಾಗಿಸ್ಕೊಂಡು ಹೋಗ್ತಾ ಹೋಗುತ್ತೆ. ಅದನ್ನ ಸಾಗಾಣಿಕೆ ಅಂತ ಕರಿತೀವಿ. ರಾಕ್ ಮೆಟೀರಿಯಲ್ಸ್ ಎರಡು ಬೈ ದ ಗ್ಲೇಷಿಯರ್ ಇಸ್ ಟ್ರಾನ್ಸ್ಪೋರ್ಟೆಡ್ ಬೈ ದಿ ಗ್ಲೇಷಿಯರ್ ಬಿಫೋರ್ ಇಟ್ ಡೆಪಾಸಿಟೆಡ್ ಸಮ್ವೇರ್ ಎಲ್ಸ್. ಎಲ್ಲಾರು ಬಿಡಬೇಕು ಅನ್ನೋಕೆ ಮೊದಲು ಇದು ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಲ್ಯಾಂಡ್ ಸ್ಲೈಡ್ಸ್, ಡೆಬ್ರಿ ಸ್ಲೈಡ್ಸ್, ಮಡ್ ಫ್ಲೋ, ಎಕ್ಸ್ಟ್ರಾ ಗ್ಲೇಷಿಯರ್ ಸ್ಟ್ರೀಮ್ಸ್ ಇನ್ ಲಾರ್ಜ್ ಕ್ವಾಂಟಿಟಿ. ಸಾಕಷ್ಟು ವಿಸ್ತಾರವಾಗಿರ್ತಕ್ಕಂಥ ಈ ಮಣ್ಣಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಚೂರುಗಳಾಗಿರ್ಬೋದು, ಜಾರಿರ್ತಕ್ಕಂಥ ಮಣ್ಣು ಜಾರಿರ್ತಕ್ಕಂಥದ್ದಾಗಿರ್ಬೋದು, ಇವುಗಳೆಲ್ಲವನ್ನ ತನ್ನ ಜೊತೆಲಿ ತೆಗೆದುಕೊಂಡು ಹೋಗುತ್ತೆ. ಇದನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ, ಸಾಗಾಣಿಕೆಯ ಕಾರ್ಯ ಅಂತೇಳಿ. ಇದು ಎರಡನೇ ಕಾರ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಹಿಮ ನದಿಯ ಒಂದು ಸವೆತದ ಕಾರ್ಯವನ್ನ ನೋಡಿದ್ರಿ ಮತ್ತು ಸಾಗಾಣಿಕೆಯನ್ನ ಹೇಳಿದ್ರಿ. ಥ್ಯಾಂಕ್ ಯು.